ಹಾಯ್ ಫ್ರೆಂಡ್ಸ್, ಇದು ಒಂದೇ ಲಂಗದಲ್ಲಿ ಇಬ್ರಿಗೂ ಅಕ್ಕ ತಂಗಿಯರಿಗೆ 2 ಲಂಗ ಸ್ಟಿಚ್ ಮಾಡಿದ್ದೀನಿ. ಕೋಟ್ ಕಾಲರ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ರೆಡ್ ಕಲರಿಂದು. ಅದು ಸ್ಟಿಚಿಂಗು ಇನ್ನೂ ಆಗಿಲ್ಲ, ತೋರಿಸ್ತೀನಿ. ಇದು ಲಂಗ ಬಂದು 28 ಇಂಚು ದೊಡ್ಡ ಹುಡುಗಿಗೆ, ಸಣ್ಣವಳಿಗೆ 15 ಇಂಚ್ ಅಷ್ಟೇ ಬಂದಿದ್ದು. ಅದರ ಕರೆಕ್ಟಾಗುತ್ತೆ, ಉದ್ದ ಜಾಸ್ತಿ ಆಗೋಲ್ಲ, ಕರೆಕ್ಟಾಗಿ ಆಗುತ್ತೆ. ಇಬ್ರಿಗೂ ಬೇಕು ಅಂದಿದ್ದಕ್ಕೆ ಆ ಥರ ಸ್ಟಿಚ್ ಮಾಡಬೇಕಾಯ್ತು ಫ್ರೆಂಡ್ಸ್. ಪನ್ನನೂ ಕಮ್ಮಿ ಇತ್ತು, ಅಂಥ ದೊಡ್ಡ ಸೀರೆ ಏನಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನಾನೀಗ ಹೇಳಕ್ಕೆ ಬಂದಿದ್ದೇನು ಅಂದರೆ, ನಿಮಗೆ ಪ್ಲೀಟ್ಸ್ ಹೆಂಗೆ ತೊಗೋಬೇಕು, ನಿಮ್ಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದು. ಇದೇನೆಂದರೆ, ನಾವು ಫಸ್ಟು 1 ಇಂಚ್ ಬೇಕಾ 2 ಇಂಚ್ ಬೇಕಾ ಪ್ಲೀಟ್ಸ್ ಅಂತ ನಾವು ಫಸ್ಟ್ ಟ್ಯಾಲಿ ಮಾಡ್ಕೊಂಬಿಟ್ಟು, ಸೊಂಟದ ಅಳತೆಗೆ ಅಷ್ಟು ಇಂಚಿಗೆ ತಕ್ಕೊಂಬಿಟ್ಟು ಉಳಿದಿದ್ರಲ್ಲಿ 2 ಭಾಗ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ 38 ಸೊಂಟದಳತೆ, 30 ಸೊಂಟದಳತೆಗೆ ಈ ಉಳಿದಿರೋ ಕ್ಲಾತನ್ನು ಡಿವೈಡ್ ಮಾಡ್ಕೊಂಬಿಟ್ರೆ ಎಷ್ಟು ಬರುತ್ತೆ ಅಂತ. ಈಗ 5 ಇಂಚ್ ಬಂದಿದೆ ಫ್ರೆಂಡ್ಸ್. ನಾನೀಗ ಮೇಲೆ 1 ಇಂಚ್ ಇಟ್ಕೊಂಡು ಒಳಗಡೆಗೆ 5 ಇಂಚ್ ಹಾಕ್ಕೋಬೇಕು. ಹಂಗೆ ಡಿವೈಡ್ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ಪ್ಲಿಟ್ಸ್ ನೀಟಾಗಿ ಒಂದೇ ಅಳತೆ ಮೇಲೆ ಬರುತ್ತೆ. ಉಳಿಯೋದು ಇಲ್ಲ, ಸಾಲ್ದಾಗೋದು ಇಲ್ಲ. ಕರೆಕ್ಟಾಗಿ ಆ ಸೀರೆ ಕರೆಕ್ಟಾಗಿ ಬರುತ್ತೆ. ಲೈನಿಂಗ್ ಮಾತ್ರ 1 ಇಂಚ್ ಇಟ್ಕೊಂಡಿದ್ದೀನಿ. 2.5 ಮೀಟ್ರು ಆಯಿತು. ಲೈನಿಂಗಿಂದ ಏನು ಬೇರೆ ನಾನು ಎಕ್ಸ್ಟ್ರಾ ಇದ್ದರೂ ಕಟ್ ಮಾಡಿ ತೊಗೊಂಡ್ರೆ ನಮಗೆ ಬೇರೆ ಯೂಸ್ ಆಗುತ್ತೆ. ಸೀರೆದು ಅದು ಹಂಗೆ ಆಗಲ್ವಲ್ಲ, ಹಾಗಾಗಿ ಸ್ವಲ್ಪ ಅಳತೆ ಒಂದಿಷ್ಟು ಟ್ಯಾಲಿ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ರಿ. ಸೊಂಟದಳತೆ ಫಸ್ಟ್ ತಕ್ಕೊಂಬಿಟ್ಟು ಉಳಿದಿದ್ರಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಒಳಗೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ. ಬಾಯ್ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.